ಬಾಂಬ್ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಟಿವಿ9 ನಲ್ಲಿ ಪಾಗಲ್ ಪ್ರೇಮಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮಗೆ ನೀಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಈತ ಸಂಚು ರೂಪಿಸಿದ್ದ, ಯಾವ ರೀತಿಯ ಘಟನೆ ಆಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾಗೇಂದ್ರನಿಂದ ಸಿದ್ಧವಾಗಿತ್ತು ಹತ್ಯೆಯ ಪಕ್ಕಾ ಪ್ಲಾನ್. ಅಂದ್ರೆ ಆಕೆಯನ್ನು ಹತ್ಯೆ ಮಾಡಿ ನಂತರ ಈತ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಕೊಂಚ ಯಾಮಾರಿದ್ರು ನಡೀತಾ ಇತ್ತು ಡಬಲ್ ಮರ್ಡರ್. ಚಾಕು ಹಾಗೂ ಬಾಂಬ್ ಸಮೇತ ಸಿದ್ಧನಾಗಿ ಬಂದಿದ್ದಂತಹ ದುಷ್ಟ ಬೆಂಗಳೂರಿನ ಸಿದ್ದಾಪುರದ ಯುವತಿಯ ರೂಮ್ಗೆ ಆತ ಬಂದಿರ್ತಾನೆ. ಒಂದಲ್ಲ ಎರಡಲ್ಲ 3 ಗಂಟೆ ನಡೆದಿತ್ತು ಹೈಡ್ರಾಮಾ. ಯಾಮಾರಿದ್ರೆ ಯುವತಿ ರೂಮ್ನಲ್ಲೇ ನಡೀತಾ ಇತ್ತು ದುರಂತ. ಬೆಳಗ್ಗೆ 7:30ರಿಂದ 8 ಗಂಟೆವರೆಗೂ ಬಾಗಿಲು ತಟ್ಟಿದ್ದ ನಾಗೇಂದ್ರ. ಆಗ ರೂಮ್ನಲ್ಲೇ ಇದ್ದಂತ ಯುವತಿ ರಮ್ಯಾ ಹಾಗೂ ಆಕೆಯ ಗೆಳತಿ ಇಬ್ರು ಕೂಡ ರೂಮ್ನಲ್ಲಿರ್ತಾರೆ. 7:30ರಿಂದ 8 ಗಂಟೆವರೆಗೂ ಆತ ರೂಮ್ ಬಾಗಿಲಲ್ಲಿ ನಿಂತ್ಕೊಂಡು ಬಾಗಿಲು ಬಡಿದಿರ್ತಾನೆ. ಆದ್ರೆ ಈತನ ಹುಚ್ಚಾಟ ಗೊತ್ತಿದ್ದಂತಹ ಆ ಯುವತಿ ಬಾಗಿಲನ್ನ ತೆರೆದಿರೋದಿಲ್ಲ. ಸುಮಾರು ಅರ್ಧ ಗಂಟೆಗಳ ಕಾಲ ಆತನನ್ನ ಬಾಗಿಲಲ್ಲೇ ನಿಲ್ಲಿಸಿರ್ತಾರೆ. ರೂಮ್ನ ಒಳಗಡೆ ರಮ್ಯಾ ಹಾಗೂ ಆಕೆಯ ಸ್ನೇಹಿತೆ ಇರ್ತಾರೆ. ಇಬ್ರು ಕೂಡ ರೂಮ್ನ ಒಳಗಡೆ ಇರ್ತಾರೆ. ಆದ್ರೂ ಕೂಡ ಬಾಗಿಲು ತೆಗೆದಿರೋದಿಲ್ಲ. ಅದಾದ ನಂತರ ಬಾಗಿಲು ತೆರೆದ ಬಳಿಕ ನಾಗೇಂದ್ರ ಹಾಗೂ ರಮ್ಯಾ ಮಾತುಕತೆ ನಡೆಸ್ತಾರೆ. ಆಗ ಮದುವೆಗೆ ಒತ್ತಾಯಿಸಿದಂತಹ ಪಾಗಲ್ ಪ್ರೇಮಿ ನಾಗೇಂದ್ರ, ನನಗೆ ಮೋಸ ಮಾಡಿದ್ದೀಯಾ ಅಂತ ನಾಗೇಂದ್ರ ಆವಾಜ್ ಹಾಕ್ತಾನೆ. ಜೀವಂತವಾಗಿ ಬಿಡಲ್ಲ ಅಂತ ಚಾಕು ತೆಗೆದಿದ್ದಂತ ನಾಗೇಂದ್ರ. ಆಗ ಇಬ್ಬರ ಜಗಳದ ನಡುವೆ ಎಂಟ್ರಿ ಕೊಟ್ಟಂತಹ ರಮ್ಯಾ ಗೆಳತಿ, ಇಲ್ಲಿ ಗಲಾಟೆ ಬೇಡ, ಸರಿ ಇರೋದಿಲ್ಲ ಅಂತ ಇಬ್ರಿಗೂ ಕೂಡ ಎಚ್ಚರಿಕೆ ಕೊಟ್ಟು ಮರ್ಯಾದೆಯಿಂದ ಹೊರಗೆ ಹೋಗು ಅಂತ ಆತನನ್ನು ಆಚೆ ಕಳಿಸ್ತಾರೆ. ಚಾಕುವಿನಿಂದ ರಮ್ಯಾ ಗೆಳತಿಯ ಮೇಲೆ ದಾಳಿಗೆ ಪ್ರಯತ್ನ ಕೂಡ ಆಗುತ್ತಲ್ಲಿ. ಆ ರೂಮ್ನ ಒಳಗಡೆ, ಯುವತಿ ಇದ್ದಂತ ರೂಮ್ನ ಒಳಗಡೆ ಮೊದಲು ಈತ ಅಲ್ಲೂ ಕೂಡ ಜಗಳ ಸ್ಟಾರ್ಟ್ ಮಾಡ್ತಾನೆ. ಮದುವೆ ಆಗುವಂತ ಕೇಳ್ತಾನೆ. ಆದ್ರೆ ಆಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದಷ್ಟು ಕಾರಣಗಳನ್ನ ಕೊಟ್ಟಿರ್ತಾಳೆ. ಆದ್ರೆ ಇದರಿಂದ ರೊಚ್ಚಿಗೆದ್ದಂತಹ ಆ ಪಾಗಲ್ ಪ್ರೇಮಿ ನಾಗೇಂದ್ರ ಏನಿದ್ದಾನೆ, ಆತ ರೂಮ್ನ ಒಳಗಡೆನೆ ಚಾಕು ತೆಗೆದು ಆಕೆಯನ್ನ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತಾನೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ರಮ್ಯಾ ಸ್ನೇಹಿತೆ, ಆ ರೂಮ್ನಲ್ಲಿದ್ದಂಥ ಮತ್ತೊಬ್ಬ ಯುವತಿ ಏನಿರ್ತಾರೆ, ಅವರು ಮಧ್ಯಕ್ಕೆ ಎಂಟ್ರಿ ಕೊಟ್ಟು ವಾರ್ನಿಂಗ್ ಮಾಡ್ತಾರೆ. ರೂಮ್ನೊಳಗಡೆ ಈ ರೀತಿಯಾಗಿ ಗಲಾಟೆ ಮಾಡೋದು ಸರಿ ಇರೋದಿಲ್ಲ, ಈ ರೀತಿಯಾಗಿ ಚಾಕು ಎಲ್ಲ ತೆಗಿತಾ ಇದೆಯಾ ಅಂತಂದರೆ ಇದು ಸರಿ ಇರೋದಿಲ್ಲ ಅಂತ ರೂಮಿಂದ ಆಚೆ ಕಳಿಸ್ತಾರೆ ನಾಗೇಂದ್ರನನ್ನು. ಆತನ ಹುಚ್ಚಾಟವನ್ನು ಗಮನಿಸಿದಂಥವ್ರು ಅವರು ಕೂಡ ಗಾಬರಿ ಆಗುತ್ತೆ. ಎಲ್ಲ ಒಂದು ಕ್ಷಣ ಈ ರೀತಿಯಾಗಿ ಗಲಾಟೆ ಮಾಡುವಂಥದ್ದು, ಚಾಕು ತೆಗೆಯುವಂಥದ್ದು, ಹಲ್ಲೆಗೆ ಪ್ರಯತ್ನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆ ಯುವತಿ ಮೇಲೂ ಕೂಡ ಈತ ದಾಳಿಗೆ ಪ್ರಯತ್ನ ಪಟ್ಟಿರ್ತಾನೆ. ಇನ್ನು ಕೇಳಿದ್ದ ನಾಗೇಂದ್ರನನ್ನ ಸಮಾಧಾನ ಮಾಡಿದ್ದ ರಮ್ಯಾ, ಏನೂ ಮಾಡಬೇಡ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ರಮ್ಯಾ ಹೇಳ್ತಾಳೆ. ಮದುವೆ ಆಗ್ತೀನಿ ಅಂತ ಆತನಿಗೆ ರಮ್ಯಾ ಸಮಾಧಾನ ಮಾಡ್ತಾರೆ. ಅಂದ್ರೆ ಯಾವಾಗ ರಮ್ಯಾ ಗೆಳತಿ ಮೇಲೂ ಕೂಡ ಈಗ ಈತ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ, ಆ ಸಂದರ್ಭದಲ್ಲಿ ರಮ್ಯಾ ಸಮಾಧಾನ ಮಾಡ್ತಾರೆ. ರಮ್ಯಾ ಮಾತಿಗೆ ತಣ್ಣಗಾದ ಪಾಗಲ್ ಪ್ರೇಮಿ ನಾಗೇಂದ್ರ 3.5 ಗಂಟೆಗಳ ಕಾಲ ರೂಮ್ನಲ್ಲಿದ್ದಂಥ ನಾಗೇಂದ್ರ ಮತ್ತು ರಮ್ಯಾ ಬಳಿಕ ಅಲ್ಲಿಂದಲೇ ಕಾರ್ ಬುಕ್ ಮಾಡ್ಕೊಳ್ತಾರೆ. ಯಾವಾಗ ಗೆಳತಿ ಬಂದು ಈ ರೂಮ್ನಲ್ಲಿ ಇದೆಲ್ಲ ಸರಿ ಇರೋದಿಲ್ಲ ಅಂತ ಹೇಳ್ತಾಳಲ್ಲ, ಅಂದರೆ 3.5 ಗಂಟೆಗಳ ಕಾಲ ರೂಮ್ನಲ್ಲಿ ಮಾತುಕತೆ ಆಗುತ್ತೆ, ಜಗಳ ಆಗುತ್ತೆ. ಆತ ಚಾಕು ತೆಗಿತಾನೆ, ಕೊಲೆ ಮಾಡೋದಕ್ಕೆ ಮುಂದಾಗ್ತಾನೆ ರೂಮ್ನಲ್ಲೇ. ಈ ಸಂದರ್ಭದಲ್ಲಿ ಆಕೆಯ ಸ್ನೇಹಿತೆ ಅಡ್ಡ ಬರ್ತಾಳೆ. ಆಗ ಅವ್ರನ್ನ ಆಚೆ ಕಳಿಸ್ತಾರೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಇಬ್ರು ಕೂಡ ಆಚೆ ಬರ್ತಾರೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಗಮನಿಸ್ತಾ ಇದ್ದೀವಿ, ಪಾಗಲ್ ಪ್ರೇಮಿಯ ಹುಚ್ಚಾಟಗಳು ಒಂದೊಂದೇ ಕೂಡ ಬಯಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈತ ಯಾವ ರೀತಿಯಾಗಿ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾ, ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇತ್ತು ತನ್ನದು? ಖಂಡಿತ ಶಮಂತ್, ಇಲ್ಲಿ ನಾಗೇಂದ್ರ ಮನೋಸ್ಥಿತಿಯನ್ನ ಗಮನಿಸೋದಾದ್ರೆ ಆತ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದ, ಜೊತೆಗೆ ಆಕೆ ಬೇಕೇ ಬೇಕು ಅನ್ನುವಂತ ನಿಟ್ಟಲ್ಲಿ ಪಣವನ್ನ ತೊಟ್ಟಿದ್ದ. ಒಂದು ವೇಳೆ ಆಕೆ ನನಗೆ ಸಿಗದಿದ್ರೆ ಆಕೆಯನ್ನು ಕೊಲ್ತೀನಿ, ನಂತರದಲ್ಲಿ ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವ ಮಟ್ಟಿನಷ್ಟು ಆತ ನಿರ್ಧಾರ ಮಾಡಿದ್ದ. ಆ ನಿಟ್ಟಿನಲ್ಲೇ ನಿನ್ನೆ ಸಹಜವಾಗಿ ಆಕೆಯನ್ನ ಕೊಲೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಆತ ಒಂದು ಬ್ಯಾಗ್ ನಲ್ಲಿ ಬಾಂಬ್ಗಳ ಸಹಿತವಾಗಿ ಚಾಕುವನ್ನು ಕೂಡ ಆತ ಹಿಡ್ಕೊಂಡ್ ಬಂದಿರ್ತಾನೆ. ಸರಿಸುಮಾರು ಬೆಳಿಗ್ಗೆ 7:30 ಸುಮಾರಿಗೆ ಸಿದ್ದಾಪುರದಲ್ಲಿರುವಂತಹ ಆಕೆಯ ರೂಮ್ ನ ಬಳಿ ಬರ್ತಾನೆ. ಬಂದು ಬಾಗಿಲನ್ನ ತಟ್ತಾನೆ. ಆ ಸಂದರ್ಭದಲ್ಲಿ ರಮ್ಯಾ ಇನ್ನೂ ಮಲಗಿರ್ತಾಳೆ, ಜೊತೆಗೆ ಗೆಳತಿ ಕೂಡ ರೂಮಲ್ಲೇ ಇರ್ತಾಳೆ. ಯಾವಾಗ ಆತ ಬಾಗಿಲನ್ನ ತರ್ತಾರೆ, ಸಹಜವಾಗಿ ಮಲಗಿದ್ದವರು ನಿಧಾನಕ್ಕೆ ಬಂದು ಬಾಗಿಲನ್ನ ತೆಗಿತಾರೆ. ತೆಗೆದಂತ ಸಂದರ್ಭದಲ್ಲಿ ಆತ ಬಂದು ಮನೆಯಲ್ಲಿ ಹಾಲ್ ನಲ್ಲಿ ಆತ ಕುತ್ಕೋತಾನೆ. ನಂತರದಲ್ಲಿ ಈಕೆ ರೂಮ್ ನೊಳಗೆ ಹೋಗಿ ಮಲ್ಕೊಳ್ತಾಳೆ. ಆದ್ರೆ ಈ ನಡುವೆ ಮತ್ತೆ ಮಾತು ಶುರು ಆಗುತ್ತೆ. ಯಾಕೆ ಬಂದಿದ್ಯಾ, ಹೇಗೆ ಅಂತ ಹೇಳಿ ಮಾತು ಕೇಳಿದಂತ ಸಂದರ್ಭದಲ್ಲಿ ಆತ, ನೀನ್ ನನಗೆ ಮೋಸ ಮಾಡಿದ್ಯಾ, ಪ್ರೀತಿ ಮೋಸ ಮಾಡಿದ್ಯಾ, ಮದುವೆ ಆಗೋದ್ ಬಿಟ್ಟು ಈ ರೀತಿಯಾಗಿ ನನ್ನನ್ನ ವಂಚನೆ ಮಾಡ್ತಾ ಇದ್ಯಾ ಅನ್ನುವಂತ ನಿಟ್ಟಲ್ಲಿ ಮಾತುಗಳನ್ನ ಆರಂಭಿಸ್ತಾನೆ. ಆ ಸಂದರ್ಭದಲ್ಲಿ ಆಕೆ ಆ ವಿಚಾರವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸುವಂತದ್ದು. ಇಲ್ಲ, ನಿನ್ನ ನಡತೆ ಸರಿ ಇಲ್ಲ, ನಿನ್ನ ಗುಣ ಬದಲಾಗಿದೆ, ನಿನ್ ಜೊತೆ ನಾನು ರಿಲೇಶನ್ಶಿಪ್ ಅಲ್ಲಿ ಇರೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದಾಗ
ಆಕೆಗೆ ಆತ ಚಾಕುವನ್ನ ತೋರಿಸಿ ಕೊಲೆ ಮಾಡುವಂತಹ ನಿಟ್ಟಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಗೆಳತಿ ಅದನ್ನ ಕಂಡು ಕೂಗಾಡ್ಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿರೋದು ಈ ರೀತಿಯಾಗಿ ಮಾಡೋದು ಇದೆಲ್ಲ ಸರಿ ಇರಲ್ಲ, ಹೊರಗಡೆ ಹೋಗು ಅನ್ನುವಂತ ಮಾತನ್ನ ಹೇಳಿದಾಗ ಮತ್ತೆ ಮೊದಲೇ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕೋಪದಲ್ಲಿದ್ದಂತಹ ಎಲ್ಲೋ ಒಂದು ಕಡೆ ರಮ್ಯಾ ನನಗೆ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಬೇಸರದಲ್ಲಿದ್ದಂತಹ ನಾಗೇಂದ್ರ ಚಾಕುವನ್ನ ಹಿಡಿದುಕೊಂಡಿದ್ದವನು ಏಕಾಏಕಿ ರಮ್ಯಾ ಗೆಳತಿ ಈ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ರಮ್ಯಾ ಗೆಳತಿಯ ಕಡೆ ಆತ ಮುಖ ಮಾಡ್ತಾನೆ. ತಿರ್ಗಾ ಆಕೆಯ ಮೇಲೂ ಕೂಡ ದಾಳಿ ಮಾಡ್ಲಿಕ್ಕೆ ಅಂತೇಳಿ ಒಂದೆರಡು ಹೆಜ್ಜೆ ಮುಂದೆ ಇಡ್ತಾನೆ. ಇದನ್ನ ನೋಡಿದಂತಹ ರಮ್ಯಾಗೆ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ. ಏನೋ ಮಾಡ್ಲಾಗಿ ಇಲ್ಲಿ ಇನ್ನೊಂದು ಎಡವಟ್ಟು ಆಗ್ಬಿಟ್ರೆ ಯಾಕೆ ಬೇಕು ಅನ್ನುವಂತ ನಿಟ್ಟಲ್ಲಿ ಅಲ್ಲಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಾಗೇಂದ್ರನ ಜೊತೆ ಮಾತು ಕೂಡ ಆರಂಭಿಸುವಂಥದ್ದು. ಅಂದ್ರೆ ನೀನ್ ಹೇಳಿರೋದೆಲ್ಲ ಓಕೆ ಇದೆ, ನಿನ್ ಜೊತೆ ನಾನು ಮದುವೆ ಆಗ್ತೀನಿ, ನಾನ್ ನಿನ್ ಜೊತೆ ಬರ್ತೀನಿ ಅಂತ ನಿಟ್ಟಲ್ಲಿ ಆತನನ್ನ ಒಂದು ಸಮಾಧಾನ ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ಮಾಡ್ತಾಳೆ. ಆ ಪ್ರಕ್ರಿಯೆ ಬಳಿಕವಾಗಿ ಆತನ ಜೊತೆಗೆ ಆಕೆ ಅಂಕೋಲಾಗೆ ತೆರಳುವಂತ ಒಂದು ನಿರ್ಧಾರ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಸರಿಸುಮಾರು ಈ ಡೆವಲಪ್ಮೆಂಟ್ ಆ ರೂಮ್ ನಲ್ಲೇ 3 ರಿಂದ 3.5 ಗಂಟೆಗಳ ಕಾಲ ನಡೆಯುವಂಥದ್ದು. ಇನ್ನು ಅದಾದ ಬಳಿಕವಾಗಿ ಆತ ಏನೊಂದು ಕ್ಯಾಬ್ ಅನ್ನ ಬುಕ್ ಮಾಡ್ತಾನೆ ಅಂಕೋಲಾಗೆ. ಆ ಬಳಿಕವಾಗಿ ಆತನ ಜೊತೆ ಆಕೆ ಕಾರ್ನಲ್ಲಿ ತೆರಳುವಂತಹ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಇಲ್ಲಿ ಒಂಚೂರು ಕೊಂಚ ಯಾಮಾರಿದ್ರು ಕೂಡ ಆ ಮನೆಯಲ್ಲೇ 2 ನೆತ್ತರು ಹರಿತಿತ್ತು ಅನ್ನುವಂತ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ರಮ್ಯಾ ಇಲ್ಲಿ ನಾಗೇಂದ್ರನ ಕೋಪವನ್ನ ತಾಳ್ಮೆ ಮಾಡ್ಬೇಕು ಅಥವಾ ಅವನ ಕೋಪವನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಅದು ವಿಫಲ ಆಗ್ತಾನೆ ಕಂಡು ಬಂದಿತ್ತು. ಕೊನೆಗೂ ಕೂಡ ಆ ಮನೆಯಲ್ಲಿ ಆತನನ್ನ ಸಮಾಧಾನ ಮಾಡಿದ್ರು ಕೂಡ ಮಾರ್ಗ ಮಧ್ಯದಲ್ಲಿ ಆತನ ಕೋಪ ಕೆರಳಿತ್ತು. ಜೊತೆಗೆ ಆಕೆಯನ್ನ ಕೊಲೆ ಮಾಡುವಂತಹ ಒಂದು ಯತ್ನವನ್ನ ಮಾಡಿ ನಂತರದಲ್ಲಿ ಆತ ಈಗ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಆಗಿರುವಂತದ್ದು. ಶಮಂತ್, ಧನ್ಯವಾದ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.